ನಮಸ್ಕಾರ ಸರ್, ಯಾವ್ದು ಹೇಳಿ ಸರ್? ನಮ್ಮ ಹೆಸರು ಜೆ ಸೆಲ್ವರಾಜು. ನಮ್ಮ ಕಂಪನಿ ಹೆಸರು MME ಬೋರ್ವೆಲ್. ಹೌದಾ? ಯಾವುದೋ ಕೆಲಸ ಇರಲಿ, ಫಸ್ಟು ಬಂದು ಸೈಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ. ಯಾವ ರೀತಿ ಏನು ಪ್ರಾಬ್ಲಮ್ಮು ಅಂತ ಫೈಂಡ್ ಔಟ್ ಮಾಡ್ತೀವಿ. ಇಂಥ ಪ್ರಾಬ್ಲಮ್ಮು ಅಂತ ಡೀಟೇಲ್ಸ್ ಹೇಳ್ತೀವಿ. ವಿತ್ ಎಕ್ಸ್ಪೆನ್ಸು, ವಿತೌಟ್ ಎಕ್ಸ್ಪೆನ್ಸು. ಸರಿನಾ? ಇದು ಬಂದು ಕಸ್ಟಮರ್ ಬಂದು ತಗೊಂಡು ಬಂದು ಇಟ್ಟಿದ್ದಾರೆ. ಸ್ಟಾರ್ಟ್ರು ಯಾರೋ ಹೇಳಿದ್ದಾರೆ ಅಂತ ಸ್ಟಾರ್ಟ್ರ್ ಹಾಕಿದರೆ ಮೋಟ್ರಲ್ಲಿ ನೀರು ಬಂದುಬಿಡುತ್ತೆ ಅಂತ ಸರಿ ಅಂತ ಸ್ಟಾರ್ಟ್ರ್ ಹಾಕಿದ್ದೀವಿ. ಸ್ಟಾರ್ಟ್ರ್ ಹಾಕಿದ್ಮೇಲೂ ಬಂದಿಲ್ಲ. ಮೋಟ್ರ್ ಫಾಲ್ಟೇ ಅಂತ ಅದು ಹೆಂಗೆ ಗೊತ್ತಾಯ್ತಾ? ಲೈಟಾ ಸರ್? ಮೋಟ್ರ್ ಇದಾಗಿದೆ ಅಂತ ಒಂದು ಕೆಲ್ಲು ಹಾಕ್ಬಿಟ್ಟು ನೋಡಿದ್ದೀವಿ, ಸೌಂಡ್ ಬಂತು. ಸೊ ನೀರು ಇರ್ಬೋದು ಅಂತ ಮೋಟ್ರ್ ರಿಮೂವ್ ಮಾಡೋಕ್ಕೆ ರಿಮೂವ್ ಮಾಡಿಬಿಟ್ಟು ನೋಡಿದರೆ ಮೋಟ್ರಿಗೆಲ್ಲ ಆರ್ಡ್ರೆಲ್ಲ ಕೊಟ್ಬಿಟ್ಟಿದ್ವಿ. ಸರ್, ಮುಂಚೆ ಅವ್ರದ್ದು ಹಳೇದು ರಿಪೋರ್ಟ್ ಸಿಕ್ತು. ಏನದು? ಡಿವೈನಿಂಗ್ ಅಲ್ಲ, ಸ್ಕ್ಯಾನಿಂಗ್ ರಿಪೋರ್ಟ್. ಅದು ನೋಡಿದರೆ ಮೋಟ್ರ್ ಕೆಳಗಡೆನೇ ವಾಟರ್ ಲೆವೆಲ್ ಐತೆ ಅಂತ ಯಾರು ಮುಟ್ಟಲ್ಲ ಸರ್. ಸೊ ಆ ಥರ ಆದರೆ ಮೋಟ್ರ್ ಬಿಡೋಂಗೆ ಚಾನ್ಸಸ್ ಇಲ್ಲ ಅಲ್ಲ. ಬಟ್ ಕಲ್ಲು ಹಾಕಿದ್ರೆ ಸೌಂಡ್ ಬರ್ತಾ ಇದೆ. ಸರ್, ಇದೆಲ್ಲ ಸ್ಕ್ಯಾನಿಂಗ್ ವಾ ಲಕ್ಷ್ಮಣ್ ವಾ ಸ್ಕ್ಯಾನಿಂಗ್ ಮಾಡಿ ನೋಡಿದ್ರೆ ಅದೇ ರಿಪೋರ್ಟ್. ಸರಿ, ಓಕೆ. ನಾರ್ಮಲ್ ಆಗಿ ಗುಡ್ ಮಾರ್ನಿಂಗ್ ಸರ್. ಒಂದು 50 ಅಡಿ ಕೆಳಗಡೆ ಗ್ಯಾಪ್ನಲ್ಲಿ ಅವರು ಬಿಡ್ತಾರೆ. ಒರೇ ಸೆಕೆಂಡ್ ಬಿಡ್ತಾರೆ. ಇದು ಬಂದು ಬರೀ 5 ಅಡಿ ಐತೆ. ನಾನು ಏನು ಹೇಳಿದೆ ಅಂದರೆ, ಸರ್ ನಾವು ಬಂದು ನೀರು ಬಿಟ್ಟು ನೋಡೋಣ. ಓಂ ಬ್ರಹ್ಮದೇವ ಪುಚ್, ಓಂ ಬ್ರಹ್ಮದೇವ ಪುಚ್, ಓಂ ಬ್ರಹ್ಮದೇವ ಪುಚ್. ಕ್ಲೀನಿಂಗ್ ಪ್ರಾಸೆಸ್ ಮಾಡೋಣ. ಓವರ್ಫ್ಲೋ ಆಗಿಲ್ಲ. ಚಾಕ್ಲೇಟ್ ತೊಗೊಂಡು ಬಂದಿರಾ ಸರ್? ಓವರ್ಫ್ಲೋ ಆಗಿದ್ರೆ ನಾವು ಪಾಯಿಂಟನ್ನು ಚೆಕ್ ಮಾಡೋಣ. ಅದರಲ್ಲಿ ಕೆಳಗಡೆ ನೀರು ಐತೆ ಇಲ್ಲ, ರೀಡ್ರಿಗೆ ಹೋಗೋದು ಬೇಡಣ ಅಂತ. ಪಾಸ್ಟ್ ನನಗೇನು ಕರೆದಿದ್ದಾರೆ, ಸರ್ ರೀಡ್ರಿಲ್ ಮಾಡಿಬಿಡಿ ಅಂತ. ಅದೊಂದು ಬರ್ತಾರೆ, ರೀಡ್ರಿಲ್ ಮಾಡ್ತಾರೆ, ನೀರು ಬರುತ್ತೋ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಓಂ ಬ್ರಹ್ಮದೇವ ಪುಚ್, ಓಂ ಬ್ರಹ್ಮದೇವ ಅಮೌಂಟ್ ವೇಸ್ಟ್ ಆಗುತ್ತೆ. ನಿಮ್ಮ ದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ, ಚೆನ್ನಾಗಿ ಬರಬೇಕು, ಚೆನ್ನಾಗಿ ಕೆಲಸ ನಡೀಬೇಕು. ವೇಸ್ಟ್ ಆಗುತ್ತೆ. ಬಟ್ ನಮ್ಮ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಇಂಥ ಪೂರ್ತಿ ಡೀಟೇಲ್ಸು ಹೇಳಿಬಿಡ್ತೀವಿ. ಬೇಸಿಕ್ಕು ನೀವು ತಿಳ್ಕೊಂಡ್ಬಿಟ್ರೆ ಓಕೆ. ನೋಡಿ, ಗಾಡಿ ಎಲ್ಲಿದೆ ಫಸ್ಟು ಪೂಜೆ ಮಾಡ್ತಾರೆ. ಯಾವುದೋ ಒಂದು ಕೆಲಸ ಆಗಲಿ ಪೂಜೆ ಮಾಡಿಬಿಟ್ಟು ಮಾಡೋದು ತುಂಬ ಒಳ್ಳೆಯದು. ಸರಿ, ನಾನು ಎಲ್ಲ ಹೇಳಿಬಿಟ್ಟಿದ್ವಿ. ದಯವಿಟ್ಟು ಈ ವಿಡಿಯೋ ಸ್ಕಿಪ್ ಮಾಡೋದು ಬೇಡ, ಲಾಸ್ಟ್ ಮಾತ್ರ ನೋಡಿ. ಏನೇನು ಮಾಡಿದ್ದೀವಿ ಅಂತ ನೋಡಿ. ನಿಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಇದ್ದರೂ ಸರಿ, ಇದೇನೇ ಸೊಲ್ಯೂಷನ್. ಫಸ್ಟು ಏನು ಮಾಡಬೇಕು, ಸ್ಕ್ಯಾನಿಂಗ್ ಮಾಡಿ ನೋಡೋದು. ತಗೊಂಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡಬೇಕು. ಆಮೇಲೆ ಒಂದು ಎಲೆಕ್ಟ್ರಿಷಿಯನ್ ಬರ್ತಾರೆ, ಜನರಲ್ ಚೆಕಪ್ ಮಾಡಿದ್ರೆ ವೈರ್ ಗಿರ್ ಮಿಸ್ಟೇಕ್, ಸ್ಟಾರ್ಟರ್ ಮಿಸ್ಟೇಕ್ ಅಂತ ಗೊತ್ತಾಗ್ಬಿಡುತ್ತೆ. ಇದು ನಾವು ಸ್ಟಾರ್ಟರ್ ಮಿಸ್ಟೇಕ್ ಇಲ್ಲ, ಮೋಟ್ರ್ ಮಿಸ್ಟೇಕ್ ಅಂತ ಕಂಡುಬಿಟ್ಟಿದ್ವಿ. ಸೊ ಅದು ಫೈಂಡ್ ಔಟ್ ಮಾಡಿದ ಮೇಲೆ ನಾವೇನು ಮಾಡಿ ಮೋಟ್ರ್ ರಿಮೂವ್ ಮಾಡ್ತಾ ಇದ್ದೀವಿ. ಸರಿನಾ? ಮೋಟ್ರ್ ರಿಮೂವ್ ಮಾಡಿಬಿಟ್ಟು ಹೊಸ ಮೋಟ್ರ್ ಬರ್ತಾರೆ. ಸರಿನಾ? ಆಮೇಲೆ ರಿಪೋರ್ಟ್ ನೋಡಿದ್ರೆ ಕೆಳಗಡೆ ಆಯಿತು. ಏನೊಂದು ಸರಿ ಅರ್ಜೆಂಟ್ ಮಾಡೋದಿಲ್ಲ, ನಿಧಾನವಾಗಿ ನೋಡಬೇಕು. ಸರ್, ಇದು ಆಗಲ್ಲ, ಸೇಫ್ ಆಯಿತು. ಬನ್ನಿ, ತುಂಬ ಸೇವ್ ಆಯಿತು. ಕ್ಯಾಶ್ ಕೊಡಿ ಸರ್. ಒಳ್ಳೆಯದು ನಾವು ಮಾಡಿದರೆ ಯಾರು ಹೇಳಲ್ಲ. ಮೋಸ ಮಾಡಿಬಿಟ್ಟು ಹೋಗಿದ್ರೆ ಅದು ಮಾತ್ರ ಹೇಳ್ತಾರೆ. ಸರಿನಾ? ಮೋಸ ಮಟ್ಟು ಹೋಗೋರಿಗೆ ಕಾಳ. ಅವ್ರು ಏನು ಹೇಳ್ತಾರೆ, ಸರ್ ನೀವೇನು ರಿಡ್ರಿಲ್ ಮಾಡಿದ್ರೆ ನಾನು ರಿಡ್ರಿಲ್ ಮಾಡಿದ್ವಿ, ನೀರು ಬಂದರೆ ಏನು ಬಂದಿಲ್ಲ ಅಂತ ಏನು ಅಂತ. ನಾರ್ಮಲಾಗಿ ಬೋರ್ವೆಲ್ ಫೀಲ್ಡ್ನಲ್ಲಿ ಯಾರು ಬೋರ್ವೆಲ್ ಮಾಡಿದ್ರು ಸರಿ, ಏನು ಕೇಳ್ತಾರೆ, ಏನು ಸರ್ ಪಾಯಿಂಟ್ ಮಾಡಿಬಿಟ್ಟಿದ್ದೀರಾ? ಹೌದು ಸರ್, ಪಾಯಿಂಟ್ ಮಾಡಿಬಿಟ್ಟಿದ್ದೀವಿ ಅಂತ. ಯಾವುದೋ ಒಂದು ಜಿಯಾಲಿಸ್ಟು ಮಾಡಿ ಇಟ್ಟು ಕೊಟ್ಬಿಟ್ಟು ಹೋಗ್ತಾರೆ. 2,000 ರೂಪಾಯಿನೋ 3,000 ರೂಪಾಯಿನೋ ತೊಗೊಂಡ್ಬಿಟ್ಟು ಪಾಯಿಂಟು ಕೊಟ್ಬಿಟ್ಟು ಹೋಗ್ತಾರೆ.
ಇಂಥ ಫೀಟ್ನಲ್ಲಿ ನೀರು ಬರುತ್ತೆ, ಇಷ್ಟು ಇಂಚ್ ನೀರು ಬರ್ಬೋದು ಅಂತ ಹೇಳಿಬಿಟ್ಟು ಈಗ ಚಾಕ್ಲೇಟ್ ಲಾಸ್ಟ್ ಒಂದು ಆಪ್ಷನ್ ಇರುತ್ತೆ ಲೈನ್, ಯಾರು ನೋಡಿಲ್ಲ ಕಾಣಿಸ್ತಾರೆ. ಈಗ ನೋಡ್ಕೊಳ್ಳಿ, ಜಿಯಾಲಿಸ್ಟು MSc ಜಿಯಾಲಿಸ್ಟನ್ನು ಹೇಳ್ತಾರಾ, ಅವ್ರದ್ದು ರಿಪೋರ್ಟ್ನ ಲಾಸ್ಟಾಗಿ ನೋಡಿ. ಅವ್ರು ಏನು ಹೇಳ್ತಾರೆ, ನೋ ಗ್ಯಾರಂಟಿ ಆಫ್ ವಾಟರ್, ವಿ ಆರ್ ಗಿವಿಂಗ್ ಆಸ್ ಪರ್ ಅವರ್ ನಾಲೆಡ್ಜ್ ಅಂತ ಕೊಡ್ತಾರೆ. ಸರಿನಾ? ನಾವು ಯಾವ ರಿಪೋರ್ಟ್ ಕೊಡಲ್ಲ. ನಾವು ಡೀಟೇಲ್ಸು ಫಸ್ಟ್ ಏನು ಮಾಡ್ತೀವಿ, ಪಾಯಿಂಟಿಗೆ ಚೆಕ್ ಮಾಡ್ತೀವಿ. ಪೂಜೆ ಮಾಡಿಬಿಟ್ಟು ಲಿಂಬೆನಕಾಯಿ ಸೆಟ್ಟಿಂಗ್ ಮಾಡಿಬಿಟ್ಟು ಇದನ್ನಲ್ಲೇ ಚೆಕ್ ಮಾಡಿಬಿಡ್ತೀವಿ. ಪೆಂಡಲಮ್ನಲ್ಲೇ ನಮ್ಗೆ ರಿಸಲ್ಟ್ ಸಿಕ್ಬಿಡುತ್ತೆ. ಅದರಲ್ಲಿ ಏನು ಕೇಳ್ತೀವಿ, ವೈರ್ ಡಿಸ್ಕನೆಕ್ಟ್ ಬೋರ್ ಮಾಡಬೇಕಂತ ಡೀಟೇಲ್ಸ್ ಐತೆ, ಈ ಸೈಟ್ಗೆ ಬೋರ್ ಮಾಡಬಹುದಾ ಅಂತ ಅದು ಸಿಗ್ನಲ್ ತೋರಿಸ್ತಾರೆ. ಸಾಕು ಯಾವುದು ಸಿಗ್ನಲ್ ತೋರಿಸಿಲ್ಲ ಅಂದ್ರೆ ಅವಾಗಲೇ ಸ್ಟಾಪ್ ಮಾಡಿ. ಸರ್ ಪಾಯಿಂಟ್ ಸಿಗ್ನಲ್ ತೋರಿಸ್ತಾ ಇಲ್ಲ, ನೆಕ್ಸ್ಟ್ ಸ್ಟೆಪ್ ಹೋಗಂಗಿಲ್ಲ, ಅದು ನೆಕ್ಸ್ಟ್ ಸ್ಟೆಪ್ ಯಾವುದೋ ಒಂದು ಗುರುತು ತೋರಿಸ್ತೆ. ಆ ಗುರುತಿನಲ್ಲಿ ನಾವು ತೆಂಗಿನಕಾಯಿ ಹೋಗ್ಬಿಟ್ಟು ಕ್ರಾಚ್ ಚೆಕ್ ಮಾಡ್ತೀವಿ. ಕ್ರಾಚ್ ಚೆಕ್ ಮಾಡಿಬಿಟ್ಟು ಆಮೇಲೆ ಮಿಷಿನ್ ಐತೆ, ಮಿಷಿನಲ್ಲಿ ನಾವು ಕ್ರಾಚ್ ಚೆಕ್ ಮಾಡ್ತೀವಿ. ಎಲ್ಲ ಟ್ಯಾಲಿ ಆದಮೇಲೆ ಸಮಾಧಾನ ಆಗುತ್ತೆ. ನಾವು 100% ಗ್ಯಾರಂಟಿ ಕೊಡಲ್ಲ, 90% ಗ್ಯಾರಂಟಿ ಕೊಡ್ತೀವಿ. ಈಗ ಪಾಯಿಂಟ್ ಚೆಕ್ ಮಾಡಿಬಿಟ್ಟು ನಿಮಗೆ ಕೊಟ್ಬಿಟ್ಟಿದ್ದೀವಿ, ನೀವು ಧಾರಾಳವಾಗಿ ಮಾಡ್ಕೊಬೋದು. ನಮ್ಮ ಹತ್ರನೇ ಮಾಡಬೇಕಂತ ಏನಿಲ್ಲ, ನೀವು ಬೇರೆಯವ್ರ ಹತ್ರನೂ ಮಾಡ್ಕೊಬೋದು. ಸರಿನಾ? ಓಕೆ, ಬೇರೆಯವ್ರ ಹತ್ರ ಮಾಡ್ಕೊಂಡು ಇಟ್ಕೊಳ್ಳಿ. ಸರಿನಾ? ನನಗೇನಿಲ್ಲ, ಪೂಜೆ ಮಾಡೋದು, ಕೇಸಿಂಗ್ ಪೇಪರ್ ಎರೆಕ್ಷನ್ ಮಾಡೋದು ಎವ್ರಿ ½ an hourಗೆ. ಸರಿನಾ? ಒಂದು 2 ನಿಮಿಷ ವೀಡಿಯೋ ನನಗೆ ಕಳಿಸಿದ್ರೆ ನಾನು ಏನು ಮಾಡ್ತೀವಿ, ಯೂಟ್ಯೂಬ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಇಂಥ ಡ್ರಿಲ್ಲಿಂಗ್ ನಡೀತಾ ಇದೆ ನಮ್ಮ ಪಾಯಿಂಟು, ನಮಗೋಸ್ಕರ ಪೂಜೆ ಮಾಡಿಕೊಳ್ಳಿ, ನೀರು ಬಂದ್ಬಿಡುತ್ತೆ ಅಂತ. ನಾವು ಏನು ಮಾಡ್ತೀವಿ, ಸ್ವಲ್ಪ ಪ್ರಾರ್ಥನೆ ಮಾಡ್ಕೊಳ್ತೀವಿ, ನೀರು ಬರಬೇಕು ಅಂತ ದೇವರ ಹತ್ರ. ಆ ದಿವಸ ಮಾತು ಪ್ರಾರ್ಥನೆ ಮಾಡ್ಕೊಂಡಿರ್ತೀವಿ. ಬೋರಲ್ಲಿ ಡ್ರಿಲ್ಲಿಂಗ್ ಮಾಡೋರು ಪ್ರಾರ್ಥನೆ ಮಾಡಲ್ಲ. ಎಷ್ಟು ಸರ್ ಡ್ರಿಲ್ ಮಾಡಬೇಕು ಹೇಳಿ ಸರ್? 1000 ಫೀಟ್ ಡ್ರಿಲ್ ಮಾಡಿಬಿಟ್ಟಿದ್ವಿ, ಬಿಲ್ ಇಷ್ಟ ಆಯಿತು. ಅವ್ರಿಗೆ ನೀರು ಬಂದರೆ ಏನು, ಬಂದಿಲ್ಲ ಅಂತ ಏನು? ಯಾವುದೋ ಒಂದು ಆಪ್ರೇಷನ್ ಮಾಡ್ತಾರೆ ಅಂದ್ಕೊಳ್ಳಿ. ಸರಿನಾ? ಡಾಕ್ಟ್ರವರು ಆಪ್ರೇಷನ್ ಮಾಡ್ತಾರೆ ಅಂದ್ಕೊಳ್ಳಿ. ಮಾಡೋ ಟೈಮ್ ಅವ್ರು ಏನು ಥಿಂಕ್ ಮಾಡಬೇಕು, ನಮ್ಮ ಆಪ್ರೇಷನ್ ಸಕ್ಸಸ್ ಆಗಬೇಕು, ನಮ್ಮ ಆಪ್ರೇಷನ್ ಸಕ್ಸಸ್ ಆಗಿಬಿಡುತ್ತೆ ಅಂತ ಫೀಲ್ಡಿಂಗಲ್ಲಿ ಮಾಡಿದ್ರೆ ಪರವಾಗಿಲ್ಲ. ಸರಿನಾ? ನನಗೇನು ಗೊತ್ತಿಲ್ಲಮ್ಮ, ಡೌಟೇ ಅಂದರೆ ಡೌಟೇ. ಆ ಥರ ನಾವು ಡ್ರಿಲ್ಲಿಂಗ್ ಟೈಮ್ನಲ್ಲಿ ನಾವು ಏನು ಮಾಡ್ತೀವಿ, ಪ್ರತಿಯೊಂದು ನಿಮಿಷಗಳು ನಾವು ಪ್ರಾರ್ಥನೆಯಲ್ಲೇ ಇದ್ದೀವಿ. ಸರಿನಾ? ದೇವರ ಹತ್ರ ಓಸು ಬ್ರಹ್ಮರ ಪ್ರಾರ್ಥನೆ, ನೆಕ್ಸ್ಟ್ ರಾಡ್ ನೀರು ಬಂದ್ಬಿಡಬೇಕು, ಏನೋ ಒಂದು ಮಾಡಿ ಅಂತ ಪೂಜೆ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಅದು ಒಂದು ಪವರ್ ಇರುತ್ತೆ. ಆ ಪವರ್ನಲ್ಲಿ ಖಂಡಿತಾಗ ನೀರು ಬರ್ತಾ ಇದೆ, ಬಂದ್ಬಿಡುತ್ತೆ. ಸರಿನಾ? ಕೆಲವರು ಆ ಥರನೇ ಒಬ್ಬರು ಪಾಯಿಂಟು ಚೆಕ್ ಮಾಡಿದರು, ನನ್ನ ಹತ್ರ ಕೊಟೇಶನ್ ಕೇಳಿದ್ರು, ನಾನು ಕೊಟ್ಟಿಲ್ಲ, ಸ್ವಲ್ಪ ದಿವಸ ಹೋಗಲಿ ಅಂತ ಅವ್ರ ಪರ್ಮಿಷನ್ ತೊಗೊಳ್ಬೇಕು. ಸಡನ್ನಾಗಿ ನೋಡಿದ್ರೆ, ಸರ್ ನಾವು 1000 ಫೀಟ್ ಡ್ರಿಲ್ ಮಾಡಿಬಿಟ್ಟಿದ್ದೀವಿ, ನನಗೆ ನೀರೇ ಬಂದಿಲ್ಲ ಸರ್, ಒಂದು ಮಾತು ಹೇಳಿದರೆ ನಾನು ಯೂಟ್ಯೂಬ್ಲಿ ಬಿಡಬೇಕಾಯ್ತಲ್ಲ ಅಂತ ಹೇಳಿದ್ದೀವಿ. ಮೋಟ್ರ್ ಪಂಪ್ 2 ಮೇರ್ಗ ಅವ್ರು ಆವಾಗಲೇ ಕೊಟ್ಟಿದ್ದಾರೆ. ಅದು ಅವರು ಇದೇ ಥರ ಪೂಜೆ ಮಾಡಿದರು, ಏನಂತ ಹುಷಾರು ದೇವರಿಗೆ ಹಾಳು ಹಾಕಿ ಅಂತ ಹೇಳಿದರು. ಅವ್ರು ಯಾವ ಮಾಡಿದ್ರೆ ಪಾಪ ಅವ್ರಿಗೆ ನಾನು ಇದು ಹೇಳ್ತಾ ಇಲ್ಲ, ಸ್ವಲ್ಪ ಕಾನ್ಫಿಡೆಂಟ್ ಇರಬೇಕು, ಏನೋ ಒಂದು ಫೈತ್ ಇರಬೇಕು. ಸರಿನಾ? ಇದು ಮಾಡಿದ್ರೆ ಬಂದ್ಬಿಡುತ್ತೆ ಅಂತ ಫೈತ್ ಇರಬೇಕು. ಆಮೇಲೆ 1200 ಮಾಡಿನೂ ಬಂದಿಲ್ಲ ಅಂತ ಒಂದು ಟೈಮೇ ನನಗೆ ಫೇಲ್ ಆಗಿದೆ. ಸರಿನಾ? ಫೇಲ್ ಇದ್ರೆ ಫೇಲಿಯರ್, ಅದರಲ್ಲಿ ನೀರ ಬಂದಿದ್ದೆ ಅಂತ ಹೇಳ್ತಾರೆ. ಕ್ಯಾಮ್ರಾ ಬಿಟ್ಟು ನೋಡಿದ್ರೆ ಗೊತ್ತಾಗತ್ತೆ. ಯಾವಾಗಲೂ ಡ್ರಿಲ್ಲಿಂಗ್ ಟೈಮಲ್ಲಿ ನೀರು ಬಂದಿಲ್ಲ ಅಂತ ಲೆಕ್ಕ ಇಲ್ಲ. ಒಂದು ಕ್ಯಾಮ್ರಾ ಬಿಟ್ಟು ನೋಡಿದರೆ ಮಾತ್ರನೇ ಅದು ಕನ್ಫರ್ಮ್ ಆಗೋದು. ಸರಿನಾ? ಸೊ ಇಷ್ಟು ಎಲ್ಲ ಪಾಯಿಂಟ್ಗಳು ನನಗೆ ಸಕ್ಸಸ್ ಆಗಿದೆ. ಆಗಸ್ಟ್ 15ನಲ್ಲಿ ಒಂದು ಬೋರ್ ಮಾಡಿದ್ದೀವಿ. ಫಸ್ಟ್ ಪಾಯಿಂಟ್ ಸೆಟ್ ಮಾಡಿದ್ದೀವಿ, ನನಗೆ ಬಂದು ಬಿಟ್ಟು ಕಟ್ಟಾಗಿಬಿಟ್ಟಿದೆ. ಅದಕ್ಕೋಸ್ಕರ ಸೆಕೆಂಡ್ ಪಾಯಿಂಟಿಗೆ ಶಿಫ್ಟ್ ಮಾಡಿದ್ದೀವಿ, ಪಾಯಿಂಟ್ ಕೊಟ್ಟಿದ್ದೀವಿ, ನೀರು ಬಂದಿಲ್ಲ. ಬ್ರಹ್ಮದೇವರಿಗೆ ಪೂಜೆ ಮಾಡಿದ್ವಿ, ನೀರು ಬಂದುಬಿಟ್ಟಿದೆ. ಸರಿನಾ? ಅದು ಏನು ನನಗೂ ಬ್ರಹ್ಮದೇವ್ರಿಗೂ ಕನೆಕ್ಷನ್ ಐತೇನೋ ಏನಂತ ಗೊತ್ತಿಲ್ಲ. ಓದು ಜನ್ಮನಲ್ಲಿ ಏನೋ ಕೊಡ್ತಾ ಇದ್ದಾರೆ, ನಾನು ಮಾಡ್ತಾಯಿದ್ದೀವಿ. ಸರಿನಾ? ನಾನು ಬಂದು ಎವ್ರಿ ಟ್ಯೂಸ್ಡೇ ಬಂದು ಹೊಸೂರು ಬ್ರಹ್ಮದೇವ್ರಿಗೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬರ್ತೀವಿ. ಸೋ ಫಾರ್ ಫೇಲ್ಯೂರ್ ಇಲ್ಲ.
ನೀವು ನಂಬೋದು. ಎಷ್ಟೋ ಸಕ್ಸಸ್ಫುಲ್ ಪಾಯಿಂಟ್ಗಳು ಕೊಟ್ಟಿದ್ದೀವಿ. 4-5 ಬೋರ್ಗಳು ಫೇಲ್ ಮಾಡಿಬಿಟ್ಟು ನಾನು ಹೋಗ್ಬಿಟ್ಟು ನಮ್ಮ ಹತ್ರ ಬಂದು ಏನೇನೈತೆ, ನಮ್ಮ ಹತ್ರ ಬಂದು ರೋಬೋ ಗಾಡಿ ಮನೆ ಬಿಲ್ಡಿಂಗ್ ಮಾಡಿಬಿಟ್ಟು ಮೇಲೇನು ನೋಡಿ ಈ ಜಾಗನಲ್ಲಿ ರೋಬೋ ಪಾಯಿಂಟ್ ಮಾಡಬೇಕು, ಹೊಸ ಪಾಯಿಂಟ್ ಮಾಡಿ ಕೊಡಬೇಕು. ಸರಿನಾ? ಸೂಪರ್ ಉಟ್ರಪ್ಪ. ಆಮೇಲೆ ದೊಡ್ಡ ಗಾಡಿ ಏನೂ ಐತೆ, 6 ವೀಲು 10 ವೀಲು. ಇಲ್ಲ ಚಾನ್ಸ್ ಬಿಡಲ್ಲ ಸರ್, ನಾವೇ ಕರ್ಕೊಂಡು ಬರ್ತೀವಿ. ನಾನು ಬೈ ಚಾನ್ಸ್ ಮಿಸ್ ಆಗಿಬಿಟ್ರೆ ನಾನು ಬರೋ ಮುಂಚೆ ನಾವು 10 ನಿಮಿಷ ಸೇವ್ ಆಗುತ್ತಲ್ಲ ಟೈಮ್ ಬಿಡಲ್ಲ. ಸರಿನಾ? ಇದು ಅದು ಆಗ್ಬಿಟ್ಟು ನೀರು ಹಾಕ್ಬಿಟ್ಟು ನೋಡೋಣ ಅಂತ ಟ್ರೈ ಮಾಡಿದ್ದೀವಿ. ನಮಗೆ ಸ್ವಲ್ಪ ಡೌಟ್ ಬಂತು. ಸರಿ ಇನ್ನೊಂದ್ಸಲ ಸ್ಕ್ಯಾನಿಂಗ್ ಮಾಡಿಬಿಡೋಣ ಅಂತ ಸ್ಕ್ಯಾನಿಂಗ್ ಅವ್ರು ಕರೆದ್ರು. ಕೆಳಗಡೆ ಬಂದು ವಾಟರ್ ಲೆವೆಲ್ 5 ಅಡಿನೇ ಐತೆ. ಸರಿ ನೀರು ಬಿಟ್ಟು ಕ್ಲೀನ್ ಮಾಡೋಣ. ಲಾಸ್ಟ್ ಓಕೆ ಬಂದು ಬಿಟ್ಟಿದ್ದಿಲ್ಲ, ಈಗ ಬನ್ನಿ ಮಾಡೋಣ. ಒಂದು ಚಾಕ್ಲೇಟ್ ಕೊಟ್ಬಿಟ್ಟು ಶುರು ಮಾಡ್ತಾರೆ. ನಮ್ಮ ಟೀಮ್ಗಳು ನಾವು ಚೇಂಜಸ್ ಮಾಡಲ್ಲ, ಎಲ್ಲ ಅವರೇ ಬಂದು ಮಾಡ್ತಾರೆ. ಮೋಟ್ರ್ ಬಿಚ್ಚಾಕ್ಬಿಡ್ತೀವಿ, ಯೂಸ್ ಇಲ್ಲ ಅಂತ. ಅಂಬ್ರೆಲ್ಲ ಬೇಕಮ್ಮ? ಓಕೆ ಸರಿ ಓಕೆ. ನಾವು ಬಂದು 2 ಟ್ಯಾಂಕರ್ ನೀರು ಹಾಕಿದ್ವಿ. ಹೌದು, ಇಲ್ಲ ಇದು ಪೀಸ್ ಕಟ್ ಆಗಿಬಿಟ್ಟಿದೆ, ಪೀಸ್ ತಗೊಂಡಿದ್ವಿ. ನೆಕ್ಸ್ಟ್ ಫರ್ದರ್ ಬಂದು ಸೊಲ್ಯೂಷನ್ ಬಂದು ಕೇಸಿಂಗ್ ಆದಮೇಲೆ ಎಂಟಿ ಸೋರ್ಸು ಎಲ್ಲ ಕರೆಕ್ಟಾಗಿ ಹೇಳಮ್ಮ. ಹೊಸ ಪಾಯಿಂಟ್ ಮಾಡೋದು ಡ್ರಿಲ್ ಮಾಡಿದ್ರೆ ಒಳ್ಳೆಯದು. ಓಕೆ, ನೀವು ರಿಪೋರ್ಟ್ ಕೊಟ್ಟಮೇಲೆ ಅವ್ರ ರಿಪೋರ್ಟ್ ಕಂಪೇರ್ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡ್ತೀರಾ? ಮಾಡಿ, ಹೇಳೋದು ಬೇಡ, ನೀವೇ ಮಾಡ್ತೀರಾ. ಓಕೆ, ಸಿ ಯು. ಮೈನಸ್ ಮಾಡಿಬಿಟ್ಟು ಹೇಳಿ. 10 ಅಡಿ 70 ಫೀಟ್ ಕೇಸಿಂಗು ರೈಟು. ಆಮೇಲೆ ರಿಪೋರ್ಟ್ ಕಳಿಸಿ. ಸರ್ ಕೇಸಿಂಗ್ ಕೆಳಗಡೆನೇ ಒಂದು ಚಿಕ್ಕದ ಗ್ಯಾಪ್ ಇದೆ. MT ಕ್ಯಾಪ್ ಯಾವುದು ಬಂದಿಲ್ಲಮ್ಮ? ಇಲ್ಲ ಸರ್, ಯಾವುದು ಬಂದಿಲ್ಲ. 80 ಫೀಟಲ್ಲಿ ಒಂದು ಗ್ಯಾಪ್ ಇದೆ. ಸರಿ ಯಾಕಂತ ಅವ್ರ ರಿಪೋರ್ಟ್ ನಿಮ್ಮ ರಿಪೋರ್ಟ್ ಕಂಪೇರ್ ಮಾಡಬೇಕು. ಕಾಣ್ತಾ ಇದೆಯಲ್ಲ, ಅದೇ ಅದು ತೋರಿಸೋದು ಡ್ರೈ ಆಗಿಬಿಟ್ಟಿದೆ. ಎಷ್ಟು ಫೀಟಮ್ಮ? 10 ಫೀಟ್ ಮೈನಸ್ ಮಾಡಿ. $215 250 ಅಡಿಯಲ್ಲಿ ಡ್ರೈ ಸೋರ್ಸು. ಹಾಂ, ಬೋರೆ ಎಂಡೆ ಐತಿಲ್ಲ. ಸರ್ ಇಲ್ಲಿ ಒಂದು ಸೋರ್ಸ್ ಇದೆ, ಇದು ಡ್ರೈ ಆಗಿದೆ. ಹಾಂ, ಎರಡು ಹೇಳಿದೆ, 2 ಬಂದ್ಬಿಟ್ಟಿದೆ.
ಇಲ್ಲಿ ಒಂದು ದೊಡ್ಡ ಗ್ಯಾಪ್ ಇದೆ, ಇದು ಡ್ರೈ ಆಗಿದೆ. ಇನ್ನೊಂದು ದೊಡ್ಡ ಕಪ್ ಐತೆನಾ? ತುಂಬ ದೊಡ್ಡದಿದೆ ಗ್ಯಾಪು, ಆದರೆ ಡ್ರೈ ಆಗಿಬಿಟ್ಟಿದೆ. ಎಷ್ಟು ಹೇಳು? 325 ಒಂದು ಗ್ಯಾಪ್. 322 325 ದೊಡ್ಡ ಗ್ಯಾಪ್ ಐತೆ. ನೀರಿಲ್ಲ, ವಾಟರ್ ಲೆವೆಲ್ ಬಂದಿಲ್ಲ ಇನ್ನೂ. 330 ವಾಟರ್ ಲೆವೆಲ್. 330 ವಾಟರ್ ಲೆವೆಲ್. ವಾಟರ್ ಲೆವೆಲ್ ಇದೇ ನೀರು ಸ್ಟೋರೇಜ್ ಆಗಿರೋದು. $335 ಬಾಟಮ್. ಸರ್ ನೀರಿಲ್ಲ ಸರ್. ನಮಗೆ ಬ್ಲುಕ್ ಅಂತ ಸೌಂಡ್ ಬಂದು ಕೆಲ್ಲು ಹಾಕಿದರೆ ನಾವು ಲೆಕ್ಕ ಮಾಡಿದ್ದೀವಿ, ಸರಿನಾ? ಯಾವುದೋ ಬೋರ್ ಇರಲಿ, ಸರಿನಾ, ಒಂದು 50 ಅಡಿ ಗ್ಯಾಪು ಬಿಟ್ಟಿರ್ತಾರೆ. ಎಷ್ಟೋ ಒಂದು 50 ಅಡಿ ಗ್ಯಾಪು ಬಿಟ್ಟಿರ್ತಾರೆ, ಸರಿನಾ? ಇದನ್ನು ಹಂಗೆ ಬಿಟ್ಟಿರಬೇಕು. ಎಷ್ಟು ದೂರಕ್ಕೆ ಮೋಟ್ರ್ ಬಿಟ್ಟಿದ್ದೀವಿ? 330ಗೆ ಮೋಟ್ರ್ ಬಿಟ್ಟಿದ್ದೀವಿ. ಬೋರ್ ಇರುವುದು 335ಗೆ. ಇಷ್ಟು ಮೈನಸ್ ಮಾಡಿಬಿಟ್ಟು ಹೇಳ್ತಾ ಇದ್ದಾರೆ. 5 ಅಡಿನೇ ಇದೆ. ಸೊ ಇದು ಬಂದು ಬೋರ್ ಬಂದು 400 ಮಾಡಿದರೆ ಒಳ್ಳೆಯದು. ಬೋರು 400 ಮಾಡಿದರೆ ಒಳ್ಳೆಯದು. ಇಲ್ಲಾಂದ್ರೆ 330 ಇರ್ಬೋದು, ಹೇಳಂಗಿಲ್ಲ. ಸೊ ಇವಾಗ ನೆಕ್ಸ್ಟ್ ಬಂದು ನಾವು ನೀರು ಬಿಡಬೇಕು. ನೀರು ಬಿಟ್ಟು ಓವರ್ಫ್ಲೋ ಆಗಿದ್ರೆ ಫ್ಲಶ್ ಮಾಡಬೇಕು. ಫ್ಲಶ್ ಮಾಡಿದರೆ ನೀರು ಬರುತ್ತಂತ ನೋಡಬೇಕು. ಗೊತ್ತಾಯ್ತಾ? ಒಂದು ವಾರ ಆಗುತ್ತೆ ಸರ್ ಇದು ಲೆಕ್ಕಾಚಾರ. ಆಮೇಲೆ 2 ಡೇಸ್ ಆದಮೇಲೆ ತಿರ್ಗಿ ಕ್ಯಾಮ್ರಾ ಬಿಟ್ಟು ನೋಡಬೇಕು. ಬೋರಲ್ಲಿ ಕ್ಲೀನ್ ಮಾಡಿದ ಮೇಲೆ ಒಂದು 200 ಅಡಿ ತಿರ್ಗಿ ಬಂದರೆ ಮೋಟ್ರ್ ಬಿಡ್ಬೋದು. ಇಲ್ಲ ಅದೇ ಬರ್ತಾಯಿದೆ ಅಂದರೆ ವೇಸ್ಟು, ಸರಿನಾ? ನೆಕ್ಸ್ಟ್ ಬೋರ್ನಲ್ಲಿ ನೀರು ಬಿಡೋಣ ಸರ್, ಸರಿನಾ? ನೀರು ಬಿಟ್ಟರೆ ಗೊತ್ತಾಗತ್ತೆ. ನೀರು ಬಿಟ್ಟರೆ ಫುಲ್ ಡಪ್ಪ ಆಗಿಲ್ಲ ಅಂದರೆ ಯೂಸ್ ಇಲ್ಲ. ಓವರ್ಫ್ಲೋ ಆಗಿದ್ರೆ ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ನನಗೆ ರಿಪೋರ್ಟ್ ಕಳಿಸ್ಬೇಕು ನೀವು, ನಾನು ಇವ್ರಿಗೆ ಕಳಿಸ್ಬೇಕು. ರೋಡ್ ಆಚೆ ಕಡೆ ಹೋಗಿ ಮೆತ್ತಿಗೆ ಸರ್, ಮೆತ್ತಿಗೆ ಸೆಂಟ್ರ್ ಆಗಿಬಿಡಿ. ಈಗ ಸೋಪ್ ಪೌಡ್ರ್ ಹಾಕ್ತಾಯಿದ್ದೀವಿ. ಸೋಪ್ ಪೌಡ್ರ್ ಹಾಕಿದ್ರೆ ಯಾವ ಮನೆಗೆ ಕನೆಕ್ಷನ್ ಅಂದರೆ ಪಕ್ಕದ ಮನೆ ಇದ್ರೆ ಗೊತ್ತಾಗ್ಬಿಡುತ್ತೆ. ಈ ಸೋಪ್ ಪೌಡ್ರ್ ನೋರೆ ನಮಗೆ ಆಚೆ ಕಡೆ ಬರಬೇಕು, ಏನು ಪ್ರಾಬ್ಲಮ್ ಇಲ್ಲ ಅಂತ. ಸ್ಪೀಡ್ ಬರ್ತಾ ಇದನಾ? ಹಾಂ, ಓಕೆ ಓಕೆ.
ಅರ್ಧ ಟ್ಯಾಂಕ್ ಆಗಿದೆನಾ? ಅರ್ಧ ಟ್ಯಾಂಕ್ ಆಯಿತಾ? ಹಾಂ, 5500 ಲೀಟ್ರ್ ಹೋಗ್ಬಿಟ್ಟು ಫುಲ್ ಡಪ್ ಆಗಿಲ್ಲ. ಹೌದು, ಫುಲ್ ಫುಲ್ ಆಗಬೇಕು. $5500 ಲೀಟ್ರ್ ಆಗ್ಬಿಟ್ಟನು, ಓವರ್ಫ್ಲೋನೂ ಆಗಿಲ್ಲ. ಐತಮ್ಮ ನೀರು? ಫುಲ್ ಇದೆ. ಓಕೆ ಮ್ಯಾಮ್. ಎರಡನೇ ಟ್ಯಾಂಕ್ ಬಿಡ್ತಾ ಇದ್ದೀವಿ. ಈ ಥರ ಎಲ್ಲ ಯಾರು ಏನು ಮಾಡಲ್ಲ. ನಿಮಗೆ ನೀವು ಹೇಳಿದ್ರೆ ರೀಡ್ರಿಲ್ ಮಾಡಿ ಅಂತ, ಗಾಡಿ ತೊಗೊಂಡು ಬರ್ತಾರೆ, ರೀಡ್ರಿಲ್ ಮಾಡ್ತಾರೆ, ನೀರು ಬಂದ ಅದನ್ನು ಹೋಗ್ತಾರೆ. ನಮ್ದು ಹಂಗಿಲ್ಲ. ಏನು ಮಾಡಬೇಕು, ಕರೆಕ್ಟಾಗಿ ಮಾಡಬೇಕು. ಸರಿ 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 ಸರಿ. ಈ ಥರ ಫಿಲ್ಟಪ್ ಆಗಿಲ್ಲ ಅಂತ ಯಾವುದಕ್ಕೂ ಬೋರ್ ಯೂಸ್ ಆಗಲ್ಲ. ಪಾಯಿಂಟ್ ಚೆಕ್ ಮಾಡಿನೂ ಪ್ರಯೋಜನ ಇಲ್ಲ, ನೀವು ರೀಡ್ರಿಲ್ ಮಾಡಿನೂ ಪ್ರಯೋಜನ ಇಲ್ಲ.